ಸರ್ ನಿಮ್ದು ಒಂದು ರಿಕ್ವೆಸ್ಟು ನೋಡಿ, ಇದು ಮೀಟರ್ ಟ್ಯಾಕ್ಸಿ ಅಂತ ನಮ್ದು ಹೊಸದಾಗಿ ಇದೆ, ಟರ್ನರ್ ಅಂತೇಳಿ. ನಿಮ್ಗೂ ಕೂಡ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ಗೆ. ಈಗ ನೋಡಿ, ಇಲ್ಲಿ ನಮ್ದು ಮೀಟರ್ ಡಿಜಿಟಲ್ ಆಗಿ ಡೈರೆಕ್ಟ್ ಜಸ್ಟ್ ಹಿಂಗ್ ಆನ್ ಮಾಡಿದ್ರೆ ಮೀಟರ್ ಸ್ಟಾರ್ಟ್ ಆಯ್ತದೆ. ಅಂದ್ರೆ ಸರ್ಕಾರದ ರೇಟ್ ಅಲ್ಲಿ 24 ರೂಪಾಯಿ ಎವ್ರಿ ಟೈಮು. ಅಂದ್ರೆ ನಿಮ್ಗೆ ರಾತ್ರಿ 11 ಗಂಟೆವರೆಗೂ ಒಂದೇ ರೇಟ್, 11ರಿಂದ ಬೆಳಗ್ಗೆ 5 ಗಂಟೆವರೆಗೂ 10% ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಈಗ ಬೇರೆ ನೀವೇನು ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಇದ್ರಲ್ಲೆಲ್ಲ ಹೆಂಗೆ ಅಂದ್ರೆ ಇವ್ರ ಇಷ್ಟ ಬಂದಂಗೆ ಯಾವಾಗ ಬಂದ್ರೆ ಅವಾಗ ರೇಟ್ ಕಡಿಮೆ ಜಾಸ್ತಿ ಹಿಂಗೆಲ್ಲ ಮಾಡಿ, ಜಾಸ್ತಿ ಮಾಡಿದಾಗ ನಾವು ಖುಷಿ ಪಡ್ತೀವಿ, ಕಡಿಮೆ ಮಾಡಿದಾಗ ನೀವು ಖುಷಿ ಪಡ್ತೀರಿ. ಹಿಂಗಾಗಿದೆ. ಈಗ ನೋಡಿ, ಈಗ ಮೀಟರ್ ಹಾಕಿದ್ದೀನಿ, ಇದಕ್ಕೂ ಅದಕ್ಕೆ ವ್ಯತ್ಯಾಸ ಎಷ್ಟು ಬರುತ್ತೆ ಅಂತೇಳಿ ನಿಮ್ಗೆ ಓಕೆ ಪರವಾಗಿಲ್ಲ, ಡ್ರೈವರ್ಗಳು ಕೊಡ್ಬೋದು ಅನ್ನೋದಿದ್ರೆ ಇದ್ರ ಲೆಕ್ಕದಲ್ಲಿ ಕೊಡಿ, ಇಲ್ಲ ಅಂದ್ರೆ ಇದ್ರಲ್ಲೇನು ರ್ಯಾಪಿಡಲ್ಲಿ ತೋರಿಸಿದೆ ಅದನ್ನೇ ಕೊಡಿ, ಏನು ತೊಂದರೆ ಇಲ್ಲ. ವಿಚಾರ ತಿಳಿದಿರ್ಲಿ ಅಂತ ಅಷ್ಟೇನೆ. ಕಸ್ಟಮ್ ಸ್ಟ್ರೈಟ್ ಹೋಗ್ಲಾ? ನಿಲ್ಸ್ಕೊಂಡಿದ್ದಾರೆ. ಓಕೆ. ಯಾಕಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ, ಈಗ ನೋಡಿ ನಿಮ್ದು 13 ಕಿಲೋಮೀಟರ್ ಇದೆ ಟೋಟಲ್ ಗಾಂಧಿನಗರ್ಗೆ. ಇಲ್ಲಿಂದ ನಿಮ್ಗೆ ಒಂದು 200 ಚಿಲ್ಲರೆ ಏನೋ ತೋರಿಸಿದ್ದಾರೆ ಅನ್ಕೋತೀನಿ. ಈಗ ನಮ್ದು 13 ಕಿಲೋಮೀಟರ್ಗೆ 24 ರೂಪಾಯಿ ಕಿಲೋಮೀಟರ್ ಹಂಗೆ ಬರುತ್ತೆ. ವೆಯ್ಟಿಂಗ್ ಏನಾರ ಮಾಡಿದ್ರೆ ನಿಮಿಷಕ್ಕೆ 1 ರೂಪಾಯಿ ಚಾರ್ಜ್ ಬರುತ್ತೆ ಅಷ್ಟೇ. ಸೊ ಹಿಂಗಿರೋದ್ರಿಂದ ನಮ್ಗೆ ಮಳೆ ಬರಲಿ, ಬಿಸಿಲು ಬರಲಿ, ಟ್ರಾಫಿಕ್ ಇರಲಿ, ಎಲ್ಲಾಗೂ ಒಂದೇ ರೇಟ್ ಇದರಲ್ಲಿ ಮೀಟರ್ ಟ್ಯಾಕ್ಸಿಲಿ. ಇವರು ಏನ್ ಮಾಡ್ತಾರೆ ಅಂದ್ರೆ ಒಂದೊಂದ್ಸಲ ಜಾಸ್ತಿ, ಒಂದೊಂದ್ಸಲ ಕಡಿಮೆ ಮಾಡಿ ಇಬ್ರಿಗೂ ತೊಂದರೆ ಕೊಡ್ತಾ ಇದಾರೆ. ನಿಮ್ ಸಾಧ್ಯ ಆದ್ರೆ OIOT ಅಂತೇಳಿ ಅಪ್ಲಿಕೇಶನ್ ಬರುತ್ತೆ, ಕಸ್ಟಮರ್ ಅಪ್ಲಿಕೇಶನ್. ಅದು ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ, ಅದನ್ನ ಡೌನ್ಲೋಡ್ ಮಾಡ್ಕೊಂಬಿಡಿ. ಮೀಟರ್ ಟ್ಯಾಕ್ಸಿ ಅದು ಅಂದ್ರೆ 24 ರೂಪಾಯಿ. ನಿಮ್ಗೆ ಏನಾದ್ರು ಗಾಡಿ ಏನಾದ್ರು ಸಿಕ್ಲಿಲ್ಲ ನಿಮ್ಗೆ ಬೇರೆ ಯಾವ್ದ್ರಲ್ಲೂ ಅಂದ್ರೆ ಅಟ್ಲೀಸ್ಟ್ ಅದನ್ನ ಟ್ರೈ ಮಾಡಿ. ಯಾಕಂದ್ರೆ ನಾವೆಲ್ಲರೂ ಈಗ ನಾವು ಆ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಆದಷ್ಟು 1 to 1 ಕಸ್ಟಮರ್ಗೆ ತಿಳಿಸಿ ನಾವು ಚೇಂಜ್ ಆಗ್ತಾ ಇದೀವಿ. ಸಿಕ್ಲಿಲ್ಲ ಅಂದಾಗ ನೋಡಿ, ಯಾಕಂದ್ರೆ ಎಷ್ಟೋ ಸಲ ನೀವು ನೋಡಿರ್ತೀರಾ, 10 ಕಿಲೋಮೀಟರ್ 400 ರೂಪಾಯಿನೂ ತಗೊಂಡಿರ್ತಾನೆ, 500 ರೂಪಾಯಿನೂ ತಗೊಂಡಿರ್ತಾನೆ. ಕೆಲವು ಸಲ 10 ಕಿಲೋಮೀಟರ್ 190 ತಗೊಂಡಿರ್ತಾರೆ. ಸೊ ಇಲ್ಲಿ ಲಾಸ್ ಯಾರಿಗೂ ಆಗಲ್ಲ, ಆಗದ್ ನಿಮ್ಗೆ ಲಾಸು, ನನಗ್ ಲಾಸು, ಇಬ್ರಿಗೂ. ಇವ್ರು ಸುಮ್ನೆ ಇವರು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅಲ್ಲಿ ಇರೋದ್ರಿಂದ ಇವರು ಮೊದ್ಲು ನಾವು ಈಗ 1,000 ರೂಪಾಯಿ ದುಡ್ಡು ಕಟ್ಟಿದ್ರೆ 20,000 ರೂಪಾಯಿ ಬಿಸ್ನೆಸ್ ಮಾಡ್ಬೋದು ನಾನು. ಅದು ರೇಟ್ ಕಡಿಮೆನಾರ ಬರಲಿ ಜಾಸ್ತಿನಾರ ಬರಲಿ, ಎಲ್ಲದಕ್ಕೂ ಒಂದೇ ಆ ತರ ಮಾಡಿದಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಅದಷ್ಟೇ. ನೋಡಿ, ಇದು ರ್ಯಾಪಿಡೋನು ಕ್ಲೋಸ್ ಮಾಡಿದೆ ನೋಡಿ, 248. ಇದು ನಮ್ಗೆ ಆಕ್ಚುಲ್ ಆಗಿ ಬರ್ಬೇಕಾಗಿರೋದು ನೋಡಿ 322. ನೋಡಿ, ನೀವು ಇದಿದೆ ಸ್ಕ್ಯಾನರು, ನಿಮ್ಗೆ ಯಾವ್ದು ಕೊಡ್ಬೇಕು ಅನ್ಸುತ್ತೋ ಅದು ಕೊಡಿ ಸರ್. ಓಕೆ, ಮಾಡಿ ಮಾಡಿ ಮಾಡಿ. ಓಕೆ ಸರ್, ನೋ ಪ್ರಾಬ್ಲಮ್. ಓಕೆ, ನೋಡಿ ನಮ್ಗೀಗ ಡಿಫ್ರೆನ್ಸ್ ಎಷ್ಟು ಬಂತು ಅಂತ. ನೋಡಿ ಮತ್ತೆ ನೋಡಿ, ಈಗ 322 ಅಂದ್ರೆ ಇದು ಒರಿಜಿನಲ್ ರೇಟ್. ಅಂದ್ರೆ ನಮ್ದು ಇಷ್ಟೇ ಬರ್ಬೇಕಾಗಿರೋದು. ಒಂದೊಂದ್ಸಲಿ ಆತರ ಗೌರ್ಮೆಂಟ್ ರೇಟೇ ಕೊಡ್ತಾನೆ, ಒಂದೊಂದ್ಸಲ ಕೊಡಲ್ಲ. ಈಗ ನೋಡಿ, ಈಗ ನನಗ್ ಲಾಸ್ ಅಲ್ವಾ. ಈಗ ನಿಮಗೆ 322 ಕೊಟ್ರು ಲಾಸ್ ಅಲ್ಲ, ಅದು ಆಕ್ಚುಲಿ ಗೌರ್ಮೆಂಟ್ ರೇಟ್ ಇದೆ ಅಷ್ಟೇನೆ. ಈಗ ನೀವೇನ್ ಮಾಡಿದ್ರೆ, ಈಗ ಇದರಲ್ಲಿ ಬಂದಿದ್ದೀನಿ ನಾನು ಇದೇ ರೇಟ್ ಕೊಡ್ತೀನಿ ಅಂದ್ರೆ ಓಕೆ, ನೋ ಪ್ರಾಬ್ಲಮ್ ಸರ್, ಅದೇನು ತೊಂದರೆ ಇಲ್ಲ. ಅಟ್ಲೀಸ್ಟ್ ನೋಡಿ ನಮ್ದು ಎಷ್ಟೊಂದು ಪ್ರಾಬ್ಲಮ್ ಇದೆ ಅಂತೇಳಿ ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ. ಅಲ್ಲಿಗೆ ಎಷ್ಟಾಯ್ತು? 82 ರೂಪಾಯಿ ನನಗೆ ಕಮ್ಮಿ ಆಯ್ತು ಇದು. ಓಕೆ, ಥ್ಯಾಂಕ್ ಯು ಸರ್. ಆಯ್ತು, ಓಕೆ. ಸ್ನೇಹಿತರೆ ನೋಡಿ, ಹೀಗೆ ಕಸ್ಟಮರ್ಗಳಿಗೆ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಅದನ್ನ ಕೊಡೋದಿಲ್ಲ. ಮೀಟರ್ ಟ್ಯಾಕ್ಸಿ ನಾವು ಕೇಳ್ಬಿಟ್ಟು ಗಾಡಿ ಓಡಿಸ್ತೀನಿ ಅಂದ್ರೂ ಅದು ಕಷ್ಟ ಇದೆ. ಹಂಗಾಗಿ ಬುದ್ಧಿವಂತರಾಗಿ ನಾವುಗಳೇನ್ ಮಾಡ್ಬೇಕು ಅಂದ್ರೆ, ಅದು ಯಾವುದೇ ಸಂಸ್ಥೆ ಆಗ್ಲಿ ಕಿಲೋಮೀಟರ್ಗೆ 24 ರೂಪಾಯಿ ಕೊಡೋ ತರ ರೇಟ್ ಬಂದ್ರೆ ಮಾತ್ರನೇ ತಗೊಂಡು ಹೊಡಿಬೇಕು. ಅವಾಗ ಏನಾಗುತ್ತೆ, ಜನಗಳಿಗೆ ನಾವು ಅವೇರ್ನೆಸ್ ನ ಮೂಡಿಸಿ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಸಿದಾಗ ಏನಾಗುತ್ತೆ, ಅವಾಗ ಟ್ರೈ ಮಾಡ್ತಾರೆ. ಯಾಕಿದು ಗಾಡಿ ಯಾರು ಅಕ್ಸೆಪ್ಟ್ ಮಾಡ್ತಾ ಇಲ್ಲಲ್ಲ, ನಮ್ಗೆ ಬುಕ್ಕಿಂಗೇ ಸಿಗ್ತಾ ಇಲ್ಲ, ಅಂದ್ರೆ ಗಾಡಿಗಳು ಯಾರು ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ, ನಮ್ಗೆ ಗಾಡಿ ಸಿಗ್ತಿಲ್ಲ ಅಂತೇಳಿ ಕಸ್ಟಮರ್ಗಳೇ ಚೇಂಜ್ ಆಗ್ತಾರೆ. ಅದಕ್ಕೆ ಹೇಳೋದು, ಸತ್ಯ ಯಾವತ್ತಿದ್ರು ಕಹಿನೇ, ಸುಳ್ಳನ್ನೇ ಜನ ಇಷ್ಟಪಡ್ತಾರೆ. ಈಗ ನೋಡಿ, 248 ರೂಪಾಯಿ ಬಂದಿತ್ತು, ನಾನು ರ್ಯಾಪಿಡೋದಲ್ಲಿ ಬುಕ್ ಮಾಡಿದ್ದೀನಿ, ನಾನು ಅಷ್ಟೇ ಕೊಡ್ತೀನಿ ಅಂತೇಳಿ ಅವರು ಕೊಟ್ಬಿಟ್ಟು ಹೋದ್ರು. ನನಗೆ ಸರ್ಕಾರದ ರೇಟಲ್ಲಿ 322 ರೂಪಾಯಿ ಬಿಲ್ ಬಂತು. ಸೊ ಇದಿಷ್ಟೇ ಸರ್ಕಾರದ
ನಿಯಮದ ಪ್ರಕಾರದಲ್ಲಿ ನಾವು ಗಾಡಿ ಓಡಿಸ್ಬೇಕು. ಅವಾಗ ನಮ್ಗೆ ಖಂಡಿತ ನಮ್ಮ ಸಂಸಾರ ಚೆನ್ನಾಗಿ ಸಾಕೊಂಡು ಹೋಗ್ಬೋದು. ನಾವು ಯಾವುದೇ ತರದ ಸಮಸ್ಯೆಗಳಿಲ್ದಂತೆ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬಹುದು. ಸರ್ಕಾರ ಹೇಳಿದ್ರು ಕೂಡ ಈ ಸಂಸ್ಥೆಗಳು ಕಡಿಮೆ ಕೊಟ್ಟು ಡ್ರೈವರ್ಗಳ ಜೀವನನ ಹಾಳು ಮಾಡ್ತಿದ್ದಾರೆ. ಜೊತೆಗೆ ಕೆಲವೊಂದ್ಸಲ ಪೀಕ್ ಅವರ್ಸ್ ಅಂತೇಳಿ ಇದಕ್ಕಿಂತನೂ ಹಣ ಅಂದ್ರೆ ಏನು 24 ರೂಪಾಯಿಗಿಂತೂ ಹೆಚ್ಚಿಗೆ 30 ರೂಪಾಯಿ 40 ರೂಪಾಯಿ ತರ ಕಿಲೋಮೀಟರ್ಗೂ ಮಾಡಿ ಜನಗಳಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ ಈ ಕಂಪ್ನಿಯವರು. ಸೊ ಹಂಗಾಗಿ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಕೈಲಿರ್ಲಿ. ಧನ್ಯವಾದ ಸರ್ ನಿಮ್ಗೆ.